ಮನೀಸ್ ಹ್ಯಾಪಿನೆಸ್ ಕಾರ್ಯಕ್ರಮ ನೋಡುತ್ತಿರುವ ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಅನಂತ ವಿಶ್ವ ಆಚಾರ್ಯ ಟೀಮ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳು. ನಾವೆಲ್ಲ ಕಾತರದಿಂದ ಕಾಯ್ತಾ ಇರುವಂಥ ವರ್ಕ್ಶಾಪ್ ಇನ್ನೇನು 2 ದಿನ ಬಾಕಿ ಇದೆ. ಅಂದರೆ ಇದೇ ಭಾನುವಾರ 29ನೇ ತಾರೀಕು ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಇರುವ ಮ್ಯಾನ್ಪೋ ಬೆಲ್ ಹೋಟೆಲಲ್ಲಿ ಬೆಳಿಗ್ಗೆ 8:30ರಿಂದ ಸಂಜೆ 6:30ರವರೆಗೆ ನಡೆಯಲಿದ್ದು, ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಬುಕಿಂಗ್ ಸೀಟ್ಸ್ ಫಿಲ್ ಆಗಿದೆ. ಇನ್ನೇನು ಕೆಲವು ಸೀಟ್ಸ್ ಬಾಕಿ ಇರೋದ್ರಿಂದ ಬೇಗ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಈ ಕ್ಲಾಸ್ ತುಂಬ ಅದ್ಭುತ ಆಗಿದೆ. ಇದರಲ್ಲಿ 2 ಹೊಸ ವಿಷಯಗಳು ನಡೀತಾ ಇದೆ. ಒಂದು ಪೂರ್ವ ಜನ್ಮದ ಧನದೋಷ ನಿವಾರಣೆ ಇದೆ, ಜೊತೆಗೆ ನಮ್ಮದು 2 ಅದ್ಭುತವಾಗಿರುವಂಥ ಬುಕ್ ಲಾಂಚ್ ಮಾಡ್ತಾ ಇರೋದು ಈ ವರ್ಕ್ಶಾಪಲ್ಲಿ. ಅದು ನಮ್ಮ ಮನೀಸ್ ಹ್ಯಾಪಿನೆಸ್ಸು 29th ವರ್ಕ್ಶಾಪಲ್ಲಿ ಲಾಂಚ್ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ ವಿಷಯ ಆಗಿದೆ. ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಕ್ಲಾಸನ್ನು ಬಂದು ನಿಮ್ಮ ಪೂರ್ವ ಜನ್ಮದ ಧನದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ. ಕರ್ಮ ಕಳೆದಿದ್ರೆ ಮಾತ್ರ ಈ ವರ್ಕ್ಶಾಪ್ ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಅಂತ ಗುರುಗಳು ಹೇಳ್ತಾರೆ. ಹಾಗಾಗಿ ನೀವೆಲ್ಲರೂ ಫ್ಯಾಮಿಲಿ ಜೊತೆಗೆ ಬಂದು ಕ್ಲಾಸ್ನ ಅಟೆಂಡ್ ಮಾಡಬೇಕು. ಒಂದಿನದ ಕ್ಲಾಸು ಯಾವ ಥರ ಮುಗಿಯುತ್ತೆ ಅನ್ನೋದೇ ನಮಗೆಲ್ಲ ಗೊತ್ತಾಗೋದಿಲ್ಲ. ನಾನಂತೂ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಜೊತೆಗೆ ನೀವು ಈಗಾಗಲೇ ಬುಕ್ಕಿಂಗ್ ಮಾಡ್ಕೊಂಡಿರೋರು ಕೂಡ ಈ ವರ್ಕ್ಶಾಪ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಜೊತೆಗೆ ಮಿಸ್ ಮಾಡ್ಕೋಬೇಡಿ, ಕ್ಲಾಸ್ ಅಟೆಂಡ್ ಆಗಿ. ಹಾಗಾದರೆ ನಾವು ಈ ವರ್ಕ್ಶಾಪ್ನ ವಿಶೇಷತೆಗಳನ್ನ ಏನಂತ ನೋಡೋಣ. ಮೊದಲನೇದಾಗಿ ನಿಮಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಪೂರ್ವಜನ್ಮದ ಧನದೋಷ ಅಂತ ಹೇಳಿದ್ದಾರೆ, ಅದು ನಿವಾರಣೆ ಆಗ್ತದೆ. ಇದನ್ನು ಪಂಚಭೂತ ಮಹಾವಿಶ್ವಶಕ್ತಿಯ ಮೂಲಕ ಧನದೋಷ ನಿವಾರಣೆ ಮಾಡಿಕೊಡ್ತಾ ಇದ್ದಾರೆ ಗುರುಗಳು. ಹಾಗಾದರೆ ಧನದೋಷ ನಿವಾರಣೆ ಮಾಡಬೇಕಂದ್ರೆ ಅಂಥ ವ್ಯಕ್ತಿಗಳಲ್ಲಿ ಕಂಡುಬರುವಂತಹ ದೋಷಗಳು ಅಥವಾ ಸಾಮಾನ್ಯ ಲಕ್ಷಣಗಳು ಯಾವ್ದ್ಯಾವುದು ಅಂತೇಳಿ ನಾವು ತಿಳ್ಕೊಳ್ಳೋಣ. ಅವರಿಗೆ ಏನು ಮಾಡಿದ್ರೂ ಕೈಯಲ್ಲಿ ಹಣ ನಿಲ್ಲದೆ ಇರುವಂಥದ್ದು, ಅನಗತ್ಯವಾಗಿ ಹಣ ಖರ್ಚಾಗೋದು, ಕೆಲಸ ಅಥವಾ ಬಿಸ್ನೆಸ್ ಕೈಗೆ ಹತ್ತದೇ ಇರೋದು, ಸಾಲ ಆಗೋದು, ಏನೇ ಮಾಡಿದ್ರೂ ಸಾಲ ತೀರ್ಸೋಕ್ಕೆ ಆಗದೇ ಇರೋದು ಮತ್ತು ಇನ್ನೂ ಹೆಚ್ಚೆಚ್ಚು ಸಾಲ ಆಗುವಂಥದ್ದು, ಚಿನ್ನ ಬಂಗಾರ ಏನೇ ಮಾಡಿದ್ರೂ ತೆಗೆದುಕೊಳ್ಳಲು ಆಗದೇ ಇರೋದು, ಇರೋ ಬಂಗಾರನ ಅಡ ಇಡುವಂಥದ್ದು, ನಮಗೆ ಬೇಕಾಗಿರುವ ಆಸ್ತಿಯಲ್ಲಿ ಪಾಲು ಬರದೇ ಇರೋದು, ಕೋರ್ಟ್ ಕೇಸ್ ಆಗೋದು, ಎಷ್ಟು ವರ್ಷ ಆದ್ರೂ ಕೋರ್ಟ್ ಕೇಸು ಇತ್ಯರ್ಥ ಆಗದೇ ಇರೋದು, ಸ್ವಂತ ಮನೆ ಕಟ್ಟೋಕ್ಕೆ ಆಗದೇ ಇರೋದು, ಕೆಲವರಿಗೆ ಸ್ವಂತ ಮನೆ ಇರುತ್ತೆ, ಅವರಿಗೆ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ. ಇದೆಲ್ಲದೂ ಒಂದು ಪೂರ್ವಜನ್ಮದ ದೋಷ ಅಂತ ಹೇಳಿ ಕರೀತಾರೆ. ಸೊ ಇದೆಲ್ಲ ದೋಷ ಮುಕ್ತಿ ಆದರೆ ನಿಮ್ಮ ಜೀವನ ಹೇಗಿರುತ್ತೆ? ಹಣದ ದಾರಿ ಕಾಣಿಸುತ್ತೆ, ಹೆಚ್ಚೆಚ್ಚು ಹಣದ ಅವಕಾಶಗಳು ಬರುತ್ತೆ, ಕೆಲಸದಲ್ಲಿ ಮತ್ತು ಬಿಸ್ನೆಸ್ಸಲ್ಲಿ ನಿಮಗೆ ಲಾಭ ಹೆಚ್ಚಾಗುತ್ತೆ, ಸಾಲ ತೀರೋಗುತ್ತೆ, ನಮಗೆ ಸಿಗಬೇಕಾದ ಆಸ್ತಿಯ ಪಾಲು ಕೂಡ ನಮಗೆ ಸಿಗುತ್ತೆ, ಬಂಗಾರ ತೆಗೆದುಕೊಳ್ಳಲಾಗುತ್ತೆ, ಮನೆ ಕಟ್ಟೋಕ್ಕಾಗುತ್ತೆ, ಮುಂಚೆ ರೀತಿ ಯಾವುದು ನಮ್ಮ ಜೀವನ ಇರೋದಿಲ್ಲ. ಲೈಫ್ ಏನಾಗುತ್ತಂದರೆ ಹಣ ಆಸ್ತಿ ಐಶ್ವರ್ಯದ ಕಡೆಗೆ ಚೇಂಜ್ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ನಾವು ಮನಿ ಮೆಡಿಟೇಷನ್ನು, ಮನಿ ವಿಜುವಲೈಸೇಷನ್ಸು, ಫ್ಯಾಮಿಲಿ ಬಜೆಟಿಂಗ್ ಹೇಳ್ಕೊಡ್ತೀವಿ, ಮತ್ತು ಬಿಸ್ನೆಸ್ ಸೀಕ್ರೆಟ್ಸ್ ಮತ್ತು ಟೆಕ್ನಿಕ್ಗಳ ಬಗ್ಗೆ ಹೇಳ್ಕೊಡ್ತಾರೆ, ಮತ್ತು ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸೋಕ್ಕೆ ಬೇಕಾದಂಥ ವಿಶ್ವಸೂತ್ರದ ಬಗ್ಗೆ ಗುರುಗಳು ತರಗತಿಯಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿಕೊಡಲಿದ್ದಾರೆ. 2ನೇ ವಿಶೇಷತೆ ನೋಡೋದಾದರೆ, ಈ ಬಾರಿ ವರ್ಕ್ಶಾಪಲ್ಲಿ ಬುಕ್ಕನ್ನು ಲಾಂಚ್ ಮಾಡ್ತಾ ಇರೋದು ನಮ್ಮದು 2 ವಿಶೇಷವಾಗಿರುವಂಥ ಅದ್ಭುತವಾಗಿರುವಂತಹ ಬುಕ್ಸ್ಗಳು. ಯಾಕಂತಂದರೆ ನಮ್ಮದು ಮನೀಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಸ್ಟಾರ್ಟ್ ಆದಾಗಿಂದಲೂ ನಮಗೆ ಆಫೀಸಿಗೆ ಕಾಲ್ ಬರೋದ್ರಲ್ಲಿ ಕ್ವಶನ್ಸ್ ಕೇಳೋದು ಒಂದೇ, ಮೇಡಮ್ ನಮಗೆ ಮದುವೆಗೆ ಅಫರ್ಮೇಷನ್ಸ್ ಹೇಳಿ, ಜಾಬ್ ಆಗಲಿಕ್ಕೆ ಅಫರ್ಮೇಷನ್ಸ್ ಹೇಳಿ, ಸಾಲ ತೀರಲಿಕ್ಕೆ ಅಫರ್ಮೇಷನ್ಸ್ ಹೇಳಿ ಅಂತ. ಇದೆಲ್ಲದಕ್ಕೂ ಕೂಡ ಈಗ ಪರಿಹಾರ ಸಿಕ್ಕಿದೆ ನಮಗೆ. ಯಾಕಂದರೆ ಇದೆಲ್ಲ ಒಂದೇ ಅಫರ್ಮೇಷನ್ಸು ನಮಗೆ ಒಂದೇ ಬುಕ್ಕಲ್ಲಿ ಸಿಗ್ತಾ ಇದೆ. ಅಂಥ ಬುಕ್ಕನ್ನು ನಾವು ಈ ಕ್ಲಾಸಲ್ಲಿ ಲಾಂಚ್ ಮಾಡ್ತಾ ಇರೋದು. ಹಾಗಾದರೆ ಈ ಬುಕ್ ಹೆಸರೇನು ನಿಮಗೆಲ್ರಿಗೂ ಗೊತ್ತಾ ಇರುತ್ತಾ? ಗೆಸ್ ಮಾಡ್ತೀರಾ ಯಾರಾದರೂ? ಸೊ ಬುಕ್ ಹೆಸರು ಒಂದು ಶ್ರೀಮಂತರಾಗುವುದು ಮಕ್ಕಳ ಆಟದಂತೆ. ಓಕೆನಾ? ಬುಕ್ ಹೆಸರು ಶ್ರೀಮಂತರಾಗುವುದು ಮಕ್ಕಳ ಆಟದಂತೆ. ಹಾಗಾದರೆ ಈ ಬುಕ್ಕಲ್ಲಿ ಏನೇನಿರುತ್ತೆ? ಎಲ್ಲ ಅಫರ್ಮೇಷನ್ಸ್ಗಳಿರುತ್ತೆ. ಹಾಗೆ ಕೆಲವರಿಗೆ ಅಫರ್ಮೇಷನ್ಸ್ನ ಹೇಗೆ ಮಾಡಬೇಕು ಅಂತ ಗೊತ್ತಿರಲ್ಲ, ಅದರ ಟೆಕ್ನಿಕ್ ಕೂಡ ಅದೇ ಬುಕ್ಕಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಹಾಗಾದರೆ ಅಫರ್ಮೇಷನ್ಸ್ಗೆ ಉದಾಹರಣೆ ಹೇಗೆ ಹೇಳಬೇಕು? ಮಕ್ಕಳು ಚೆನ್ನಾಗಿ ಓದಿ ಆರೋಗ್ಯವಾಗಿದ್ದು ಶ್ರೀಮಂತ ವ್ಯಕ್ತಿಗಳಾಗಬೇಕಂದ್ರೆ ಯಾವ ಅಫರ್ಮೇಷನ್ಸ್ ಮಾಡಬೇಕು, ಯಾವ ವಿಶ್ವತಂತ್ರವನ್ನು ಪಾಲನೆ ಮಾಡಬೇಕು ಅನ್ನೋದನ್ನು ಈ ಬುಕ್ಕಲ್ಲಿರುತ್ತೆ. ನೆಕ್ಸ್ಟು ಸಾಲ ತೀರಿಸಲು ಯಾವ ಅಫರ್ಮೇಷನ್ ಮಾಡಬೇಕು, ಹಾಗೆ ಯಾವ ವಿಶ್ವತಂತ್ರ ಕ್ರಿಯೆಗಳನ್ನು ಪಾಲನೆ ಮಾಡಬೇಕು ಅನ್ನೋದು ಕೂಡ ಇರುತ್ತೆ. ಮದುವೆ ಆಗದಿದ್ರೆ ಯಾವ ಅಫರ್ಮೇಷನ್ ಮಾಡಬೇಕು, ಇನ್ನು ಕೆಲವ್ರಿಗೆ ಮದುವೆ ಆಗಿರುತ್ತೆ ಮಕ್ಕಳಾಗಿರೋಲ್ಲ ಅಂಥವ್ರಿಗೆ ಯಾವ ಅಫರ್ಮೇಷನ್ ಮಾಡಬೇಕು, ಯಾವ ವಿಶ್ವಕ್ರಿಯೆಗಳನ್ನು ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಲಾಭ ಮಾಡಬೇಕಂದ್ರೆ ಯಾವ ಅಫರ್ಮೇಷನ್ ಮಾಡಬೇಕು, ಹೊಸ ಮನೆ ಕಟ್ಟಬೇಕಂದ್ರೆ ಯಾವ ಅಫರ್ಮೇಷನ್ ಮಾಡಬೇಕು, ಹೀಗೆ ಎಲ್ಲ ಮಾಹಿತಿಗಳು ಈ ಬುಕ್ಕಲ್ಲಿ ಸಿಗುತ್ತೆ. ಜೊತೆಗೆ ನಿಮಗೆ ಧನದೋಷ ಆಗಿರ್ಬೋದು, ಸರ್ಪದೋಷ ಆಗಿರ್ಬೋದು, ಬ್ರಹ್ಮಹತ್ಯ ದೋಷ ಆಗಿರ್ಬೋದು, ಇಂತಹ ಎಲ್ಲ ದೋಷಗಳನ್ನು ಮುಕ್ತಿ ಮಾಡಿಕೊಳ್ಳುವಂಥ ವಿಶ್ವ ಮಂತ್ರ ಮತ್ತು ತಂತ್ರ ಈ ಪುಸ್ತಕದಲ್ಲಿ ನಿಮಗೆ ಸಿಗ್ತಾ ಇದೆ.
ಎರಡನೇ ಬುಕ್ ಯಾವುದು ಅಂತ ಅಂದರೆ ಸಾಲಗಳನ್ನ ತೀರಿಸುವಂಥ ಬುಕ್ಸು. ಹಾಗಾದರೆ ಬುಕ್ ಹೆಸರೇನು? ಹಣ ಮತ್ತು ಐಶ್ವರ್ಯದ ವಿಶ್ವ ಮಂತ್ರ ಮತ್ತು ತಂತ್ರ ಅಂತ ಈ ಬುಕ್ಕಿನ ಹೆಸರು. ಈ ಪುಸ್ತಕದಲ್ಲಿರುವಂತಹ ವಿಶ್ವತಂತ್ರಗಳನ್ನು ಯಾರೆಲ್ಲ ಸರಿಯಾಗಿ ಪಾಲಿಸ್ತಾರೋ ಅವರೆಲ್ಲ ಎಂಥದ್ದೇ ಸಾಲ ಇರ್ಬೋದು ಆ ಸಾಲದಿಂದ ಮುಕ್ತಿ ಪಡೆದು ಆ ಸಾಲದಿಂದ ಸುಲಭವಾಗಿ ಹೊರಬರೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಅಂದರೆ ಈ ಬುಕ್ಕಲ್ಲಿರೋದು ಒಂದೊಂದು ಪದನೂ ಒಂದೊಂದು ಟೆಕ್ನಿಕ್ ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಹಾಗಾಗಿ ತಡ ಮಾಡಬೇಡಿ. ಇದು ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಈಗಾಗಲೇ ನಾವು ಪ್ರೀ ಬುಕ್ಕಿಂಗ್ ಅಂದಾಗ ಸಾಕಷ್ಟು ಪ್ರಮಾಣದಲ್ಲಿ ಬುಕ್ಕಿಂಗ್ ಆಗಿದೆ. ನಮ್ಮ ಬುಕ್ ಸ್ಟಾಕ್ ಲಿಮಿಟ್ ಇರೋದ್ರಿಂದ ಎಲ್ಲರೂ ಇನ್ನೇನು ಕೆಲವು ಮೆಂಬರ್ಸು ನೀವು ಬುಕ್ ಮಾಡ್ಕೊಂಡಿಲ್ಲ. ಸೊ ಬೇಗ ಕಾಲ್ ಮಾಡಿ ಪ್ರೀ ಬುಕ್ಕಿಂಗ್ನ ಮಾಡಿಕೊಳ್ಳಿ. ವರ್ಕ್ಶಾಪ್ಗೆ ಬರುವಾಗ ಏನೇನು ತಗೊಬರಬೇಕು ಅಂತ ಅಂದರೆ ಈ ಸತಿ ಪೂರ್ವಜನ್ಮ ಧನದೋಷ ಇರೋದ್ರಿಂದ ಪೂರ್ವಜನ್ಮದ ಧನದೋಷ ವಿಮುಕ್ತಿಗಾಗಿ ಒಂದು ತಾವರೆ ಹೂವನ್ನು ತೊಗೊಂಡು ಬರಬೇಕು. ತಾವರೆ ಹೂವು ಯಾಕೆ ಅಂತ ಅಂದರೆ ಲಕ್ಷ್ಮಿಗೆ ಪ್ರಿಯವಾಗಿದ್ದು ತಾವರೆ ಹೂವು. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಎಲ್ಲರೂ ತಾವರೆ ಹೂವನ್ನೇ ತೆಗೆದುಕೊಂಡು ಬರಬೇಕಾಗತ್ತೆ. ಸಾಧ್ಯ ಆಗಲಿಲ್ಲ, ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನೀವು 1 ಮೊಳ ಮಲ್ಲಿಗೆ ಹೂವನ್ನು ತಗೊಬರ್ಬೋದು. ಇಲ್ಲ ಅಂತಂದರೆ 1 ಮೊಳ ಕನಕಾಂಬರ ಹೂವನ್ನು ತೆಗೆದುಕೊಂಡು ಬರ್ಬೋದು. ಜೊತೆಗೆ 1 ಹಿಡಿ ಕಲ್ಲುಪ್ಪನ್ನು ನೀವು ತೊಗೊಂಡು ಬರ್ಬೋದು. ಕಲ್ಲುಪ್ಪು ಅಂದ ತಕ್ಷಣ ಎಲ್ರಿಗೂ ಡೌಟ್ ಬರುತ್ತೆ, ಯಾವುದ್ರಲ್ಲಿ ತರಬೇಕು, ಪ್ಲಾಸ್ಟಿಕಲ್ಲಿ ತರಬೇಕಾ, ಬಟ್ಟೆಲಿ ತರಬೇಕಾ ಕೇಳ್ತಾನೆ ಇರ್ತೀರ ಕಾಲ್ ಮಾಡಿದಾಗೆಲ್ಲ. ಸೊ ನಿಮಗೆ ಯಾವುದ್ರಲ್ಲಾದರೂ ತರ್ಬೋದು. ನಮಗೆ ಉಪ್ಪು ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಲ್ಲುಪ್ಪು, ಹರಳುಪ್ಪನ್ನು 1 ಹಿಡಿಯಾಗಷ್ಟು ನೀವು ತೆಗೆದುಕೊಂಡು ಬನ್ನಿ. ಇನ್ನು ಯಾರಿಗೆಲ್ಲ ಆಫರ್ ಇದೆ ಅಂತ ನೋಡೋದಾದರೆ ನಮ್ಮ ಮನೀಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಈಗಾಗಲೇ ಅಟೆಂಡ್ ಮಾಡಿರೋರಿಗೆ ಅಂದರೆ ರಿಪೀಟರ್ಸ್ಗೆ ನಮ್ಮ ಫೀಸ್ ಅಮೌಂಟಲ್ಲಿ 25% ಈ ಬಾರಿಯೂ ಆಫರನ್ನು ಕೊಟ್ಟಿದ್ದೀವಿ. ಜೊತೆಗೆ ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ ಇರೋರಿಗೆ 50% ಆಫರ್ನ ಕೊಟ್ಟಿದ್ದೀವಿ. ಜೊತೆಗೆ ಆರ್ಮಿ ಪರ್ಸನ್ ಅವ್ರಿಗೂ ಕೂಡ ನಾವು 50% ಆಫರ್ನ ಕೊಟ್ಟಿದ್ದೀವಿ. ಜೊತೆಗೆ ಈ ಸತಿಯಿಂದ 70 ವರ್ಷ ಮೇಲ್ಪಟ್ಟಿರೋರಿಗೆ ನಾವು 50% ಆಫರನ್ನು ಕೊಡ್ತಾ ಇದ್ದೀವಿ. ಮತ್ತು ಯಾಕೆ ನೀವು ತಡ ಮಾಡ್ತೀರಾ? ಸೊ ಬೇಗ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ, ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ಜೊತೆಗೆ ಯಾರೆಲ್ಲ ಈಗಾಗಲೇ ಬುಕ್ ಮಾಡ್ಕೊಂಡಿದ್ದೀರಾ ಕ್ಲಾಸಿಗೆ ಅವರಿಗೆ ನಾವು ಟೋಕನ್ ನಂಬರ್ ಅಂತ ಕಳಿಸಿದ್ದೀವಿ, ಲೊಕೇಶನ್ ಅಂತ ಕಳಿಸಿದ್ದೀವಿ. ಅದನ್ನು ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಬಂದಾಗ ನೀವು ಅದನ್ನು ಹೇಳಿಬಿಟ್ಟು ಫೈಲ್ಗಳನ್ನ ತಗೊಳ್ಳಿಕ್ಕೆ ನಿಮಗೆ ಈಸಿ ಆಗುತ್ತೆ. ಇನ್ನೂ ಸಾಕಷ್ಟು ಜನ ಸ್ಪಾಟ್ ಬುಕ್ಕಿಂಗ್ಗೆ ಕೇಳ್ತಾ ಇದ್ರಿ, ಅಂಥವ್ರಿಗೋಸ್ಕರನೇ ಈ ಬಾರಿಯೂ ಸ್ಪಾಟ್ ಬುಕ್ಕಿಂಗ್ ತೆಗೆದುಕೊಳ್ತಾ ಇದ್ದೀವಿ. ಕಳೆದ ಬಾರಿ ಸ್ಪಾಟ್ ಬುಕ್ಕಿಂಗ್ ಅಂದ ಕೂಡಲೇ ಸಾಕಷ್ಟು ಜನ ಬಂದು ಬುಕ್ಕಿಂಗ್ ಮಾಡಿಕೊಂಡು ಕ್ಲಾಸ್ ಅಟೆಂಡ್ ಆಗಿದ್ರಿ, ಧನ್ಯವಾದಗಳು. ಜೊತೆಗೆ ಈ ಬಾರಿಯೂ ಸಹ ಈ ಅವಕಾಶವನ್ನು ನೀವೆಲ್ಲ ಸದುಪಯೋಗ ಮಾಡಿಕೊಳ್ಳಿ. ಬುಕ್ಕಿಂಗೋಸ್ಕರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಕೆಳಕಂಡ ಆಫೀಸ್ ನಂಬರಿಗೆ ಕರೆ ಮಾಡಿ ನಿಮಗೆ ಬೇಕಾಗಿರುವಂಥ ಟೈಮಿಂಗ್ಸ್ ಆಗಿರ್ಬೋದು, ಲೊಕೇಶನ್ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೋದು. ಮತ್ತು ಸಿಗೋಣ ಇದೇ ಮನೀಸ್ ಹ್ಯಾಪಿನೆಸ್ ವರ್ಕ್ಶಾಪ್ನಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.